ಪೌಲನ ಕಾಲದಲ್ಲಿ ಯೆರೂಸಲೇಮಿನಲ್ಲಿದ್ದ ದೇವಾಲಯ ಪೂರ್ತಿಯಾಗಿ ಕಟ್ಟಲ್ಪಟ್ಟಿರಲಿಲ್ಲ. ಕ್ರಿಸ್ತಶಕ 70ರಲ್ಲಿ ಅದು ನಾಶವಾಯಿತು. ಆದರೆ ಸಭೆಯು ಈಗ ಕಟ್ಟಲ್ಪಡುತ್ತಾ ಇದ್ದು ಅದು ಒಂದು ದಿನ ಪೂರ್ತಿಯಾಗುತ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮ ಅಚ್ಚುಮೆಚ್ಚಿನ ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಬಹು ಅಮೂಲ್ಯವಾದ ಅರ್ಥಗರ್ಭಿತವಾದ ಎಫೆಸದವರೆಗೆ ಬರೆದ ಪತ್ರಿಕೆ ಅಧ್ಯಯನವನ್ನು ನಾವೀಗ ಮಾಡ್ತಾ ಇದ್ದೇವೆ ಅಲ್ವಾ? ನಾವು ತಿಳಿದುಕೊಂಡ ಸತ್ಯಗಳಿಗೆ ವಿಧೇಯರಾಗೋಣ. ಮುಖ್ಯವಾದ ಮೂಲೆಗಲ್ಲು ಕ್ರಿಸ್ತನೇ. ನಾವೆಲ್ಲರೂ ಪರಿಶುದ್ಧವಾದ ಆತ್ಮ ಸಂಬಂಧವಾದ ದೇವಾಲಯವಾಗಬೇಕು. ಅದು ಹೇಗೆ ಸಾಧ್ಯವಾಗುತ್ತದೆ? ಬನ್ನಿರಿ, ಇವತ್ತು ಎಲ್ಲ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಹರ್ಷ ಹೃದಯದಿಂದ ಹಸನ್ಮುಖ, ಮನೋವ್ಯತೆಯಿಂದ ಆತ್ಮಭಂಗ. ಜ್ಞಾನೋಕ್ತಿಗಳು 15:13. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಸಭೆಯ ಕಟ್ಟುವುದರ ವಿಚಾರವನ್ನು ತಿಳಿದುಕೊಂಡೆವು. ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಕಟ್ಟುವುದರ ಅರ್ಥ ಏನೆಂಬುದನ್ನು ತಿಳಿದುಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19 ಮತ್ತು 20ನೇ ವಚನ ಹೀಗೆ ಹೇಳುತ್ತದೆ: ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರೂ ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರೂ ಆಗಿದ್ದೀರಿ. ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಪರದೇಶದವರು, ದೇವರಿಂದ ದೂರವಾಗಿದ್ದರೂ ಈಗ ಅವರ ಸ್ಥಿತಿಯು ಶಾಶ್ವತವಾಗಿ ಉತ್ತಮವಾಗಿ ಮಾಡಲ್ಪಟ್ಟಿದೆ ಎಂದು ಪೌಲನು ಅನ್ಯ ಜನರಿಂದ ಬಂದ ವಿಶ್ವಾಸಿಗಳಿಗೆ ನೆನಪಿಸುತ್ತಾನೆ. ಈಗ ಅಪರಿಚಿತರು, ಪ್ರವಾಸಿಗಳೂ ಆಗಿರದೆ ಭಕ್ತರೊಂದಿಗೆ ಸಹ ಪ್ರಜೆಗಳಾಗಿರುತ್ತಾರೆ. ದೇವಜನರು ಎಂಬುದು ಹಳೆ ಒಡಂಬಡಿಕೆಯ ಭಕ್ತರಿಗೆ ಸಂಬಂಧಿಸಿದ್ದಲ್ಲ. ಪ್ರಿಯರೇ, ಅನ್ಯ ಜನರಲ್ಲಿನ ವಿಶ್ವಾಸಿಗಳು ಹೊಸ ಒಡಂಬಡಿಕೆಯ ಯಹೂದ್ಯ ಭಕ್ತರೊಂದಿಗೆ ಸಹ ಪ್ರಜೆಗಳಾಗಿದ್ದಾರೆ. ಅವರು ಕ್ರಿಸ್ತನ ದೇಹದ ಇತರ ಭಾಗಗಳೊಂದಿಗೆ ಒಂದಾಗಿದ್ದಾರೆ. ಅವರು ಒಂದೇ ಮನೆಗೆ ಸೇರಿದವರೂ ಆಗಿದ್ದಾರೆ. ಸೇವಕರಂತಲ್ಲ, ಸಂಬಂಧಿಕರಾಗಿ ದೇವರ ಕುಟುಂಬದ ಸದಸ್ಯರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಅವರೂ ಕೂಡ ದೇವರ ಪ್ರಿಯ ಮಕ್ಕಳೇ ಆಗಿರುತ್ತಾರೆ. ಯೋಹಾನ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. ತಂದೆಗಳೇ, ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. ಯವನಸ್ಥರೇ, ನೀವು ಕೆಡುಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಮಕ್ಕಳಾಗಿದ್ದೇವೆ. ಇದು ಹೊಸ ಸಂಬಂಧವಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಕಾಣದ್ದು. ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾದ ದಾವೀದನು ಕೂಡ ನನ್ನ ಸೇವಕನಾದ ದಾವೀದನೆಂದು ಕರೆಯಲ್ಪಟ್ಟಿದ್ದಾನೆ. 2ನೇ ಸಮುವೇಲನ ಪುಸ್ತಕ 7ನೇ ಅಧ್ಯಾಯ 8ನೇ ವಚನದಲ್ಲಿ ಅದನ್ನು ಓದುತ್ತೇವೆ. ಮೋಶೆಯನ್ನು ಕೂಡ ದೇವರು ನನ್ನ ಸೇವಕನು ಎಂದಿದ್ದಾನೆ. ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಪ್ರಜಾ ಸೌಲಭ್ಯ ಇಸ್ರಾಯೇಲ್ಯರಲ್ಲಿಲ್ಲ, ಭೂಲೋಕದ ಯೆರೂಸಲೇಮಿನಲ್ಲೂ ಇಲ್ಲ, ಆದರೆ ಪರಲೋಕದಲ್ಲಿದೆ. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಎಂಬುದಾಗಿ. ಪ್ರಿಯರೇ, ಈಗ ನಾವು ಜೊತೆ ಸಂಸ್ಥಾನದವರು. ಈಗ ನಾವು ಪರಲೋಕಕ್ಕೆ ಸೇರಿದವರು. ನಮ್ಮ ಸ್ವಂತ ಊರು ಪರಲೋಕವಾಗಿದೆ. ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ಕಟ್ಟಲ್ಪಟ್ಟಿದ್ದೀರಿ ಎಂಬುದಾಗಿ ನೋಡುವಾಗ ಇದು ಪ್ರಾಮುಖ್ಯವಾದದ್ದು. ಅದರ ಅರ್ಥ ಅಪೋಸ್ತಲರು, ಪ್ರವಾದಿಗಳು ಅಸ್ತಿವಾರವೆಂದಲ್ಲ, ಆದರೆ ಅವರು ತಾನೇ ಅಸ್ತಿವಾರ ಹಾಕಿದ್ದರೆಂದರ್ಥ. ಆದಿಸಭೆಯು ತಮ್ಮ ಬೋಧನೆಯನ್ನು ಅಪೋಸ್ತಲರ ಬೋಧನೆಯ ಮೇಲೆ ಆಧರಿಸಿದ್ದರು.
ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ ಹೀಗೆ ಹೇಳುತ್ತದೆ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿನ ಪ್ರವಾದಿಗಳು ಎಂಬುದರ ಕುರಿತು ತುಂಬ ಚರ್ಚೆಗಳಾಗಿರುತ್ತವೆ. ಅವರು ಹಳೆ ಒಡಂಬಡಿಕೆಯ ಪ್ರವಾದಿಗಳೋ ಹೊಸ ಒಡಂಬಡಿಕೆಯ ಪ್ರವಾದಿಗಳೋ? ಅಪೊಸ್ತಲರು ಎಂಬ ಪದದೊಂದಿಗೆ ಅದನ್ನು ಜೋಡಿಸಿ ಹೇಳಿರುವುದರಿಂದ ಇದು ಹೊಸ ಒಡಂಬಡಿಕೆಯ ಪ್ರವಾದಿಗಳ ಕುರಿತೇ ಹೇಳಲ್ಪಟ್ಟಿದೆ. ನಾವು 3ನೇ ಅಧ್ಯಾಯಕ್ಕೆ ಬರುವಾಗ ಇದು ಸರಿ ಎಂಬುದು ಕಂಡುಬರುತ್ತದೆ. ಪ್ರಿಯರೇ, ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು, ಅಂದರೆ ಸಭೆಯು ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟಲ್ಪಟ್ಟಿದೆ. ಪೌಲನು ಇದನ್ನು ಸ್ಪಷ್ಟಪಡಿಸುತ್ತಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ ಎಂಬುದಾಗಿ. ಪೇತ್ರನು ಇದನ್ನು ಹೀಗೆ ಹೇಳಿದ್ದಾನೆ. ಪೇತ್ರನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ಹೀಗೆ ಓದುತ್ತೇವೆ, ಇಗೋ, ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ. ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು. ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ. ಆದುದರಿಂದ ನಂಬುವವರಾದ ನಿಮಗೆ ಈ ಮಾನವುಂಟು. ನಂಬದೇ ಇರುವವರಿಗೋ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂತಲೂ, ಅದು ಎಡವುವ ಕಲ್ಲು, ಮುಗ್ಗರಿಸುವ ಬಂಡೆ ಎಂತಲೂ ಬರೆದಿರುವ ಮಾತು ಸರಿಬೀಳುತ್ತದೆ. ಅವರು ದೇವರ ವಾಕ್ಯವನ್ನು ನಂಬಲ್ಲದೇ ಇರುವುದರಿಂದ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ. ಅದಕ್ಕಾಗಿ ಅವರು ನೇಮಕವಾದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಪೇತ್ರನು ಕರ್ತನಾದ ಯೇಸುವನ್ನು ಮುಖ್ಯವಾದ ಮೂಲೆಗಲ್ಲೆಂದು ಹೇಳುತ್ತಾನೆ. ಆದ್ದರಿಂದ ಪೇತ್ರನು ಯೇಸು ಹೇಳಿದ ಮಾತನ್ನು ಅರ್ಥ ಮಾಡಿಕೊಂಡಿದ್ದನು. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಎಂಬುದಾಗಿ. ಪ್ರಿಯರೇ, ಯೇಸು ಇಲ್ಲಿ ತನ್ನ ಕುರಿತಾಗಿಯೇ ಮಾತಾಡುತ್ತಿದ್ದಾನೆ. ಸಭೆಯು ಕಲ್ಲಾದ ಆತನ ಮೇಲೆಯೇ ಕಟ್ಟಲ್ಪಟ್ಟಿದೆ. ಅಪೊಸ್ತಲರು, ಪ್ರವಾದಿಗಳು ಈ ಅಸ್ತಿವಾರವನ್ನು ಹಾಕಿದರು. ಬಂಡೆಯಾದ ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲಾಗಿದ್ದಾನೆ. ಮುಂದಕ್ಕೆ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21 ಮತ್ತು 22ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಳೆ ಒಡಂಬಡಿಕೆಯ ದೇವಾಲಯದ ಹೋಲಿಕೆ ಸ್ಪಷ್ಟವಾಗಿದೆ. ಆದರೆ ಈ ಹೋಲಿಕೆಯಲ್ಲೂ ಒಂದು ವ್ಯತ್ಯಾಸವಿದೆ. ಯೆರೂಸಲೇಮಿನ ದೇವಾಲಯದಲ್ಲಿ ಅನೇಕ ಕಟ್ಟಡಗಳಿದ್ದವು. ಆದರೆ ಪೌಲನು ಈ ವಿಧದ ಕಟ್ಟಡಗಳ ಕುರಿತು ಹೇಳುತ್ತಿದ್ದಾನೆಂದು ನಾನು ನೆನೆಸುವುದಿಲ್ಲ. ಅವನ ಪ್ರಕಾರ ಪ್ರತಿಯೊಬ್ಬ ವಿಶ್ವಾಸಿಯೂ ಇಡೀ ಕಟ್ಟಡದಲ್ಲಿ ಹೊಂದಿಕೆಯಾಗಿರುತ್ತಾನೆಂದು ಅರ್ಥ. ನಾವು ಆತ್ಮ ಸಂಬಂಧ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೇವೆಂದು ಹೇಳಿದ ಪೇತ್ರನ ಮಾತಿನ ಅರ್ಥವೂ ಇದೇ ಆಗಿರುತ್ತದೆ. ಪೇತ್ರನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನವನ್ನು ಆಧಾರ ಮಾಡಿಕೊಳ್ಳಬಹುದು. ಪ್ರೀತಿಯುಳ್ಳ ದೇವಜನರೇ, ಪೌಲನು ಸಭೆಯನ್ನು ಕಟ್ಟುತ್ತಾ ಇರುವ ದೇವಾಲಯಕ್ಕೆ ಹೋಲಿಸುತ್ತಾನೆ. ಇದು ವಿಶೇಷವಾದದ್ದು. ಯಾಕಂದರೆ ಪೌಲನ ಕಾಲದಲ್ಲಿ ಹೆರೋದನ ದೇವಾಲಯ ಪೂರ್ತಿಯಾಗಿರಲಿಲ್ಲ. ಅದು 40 ವರ್ಷಗಳವರೆಗೂ ಕಟ್ಟಲ್ಪಡುತ್ತಾ ಇತ್ತು. ಕ್ರಿಸ್ತಶಕ 70ರಲ್ಲಿ ಅದು ನಾಶ ಮಾಡಲ್ಪಟ್ಟಿತು. ಆಗಲೂ ಅದು ಸಂಪೂರ್ಣವಾಗಿ ಕಟ್ಟಲ್ಪಟ್ಟಿರಲಿಲ್ಲ. ಸಭೆಯು ಈಗ ಕಟ್ಟಲ್ಪಡುತ್ತಾ ಇದ್ದು ಅದು ಪೂರ್ತಿಯಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಪರಿಶುದ್ಧ ದೇವಾಲಯವಾಗುತ್ತದೆ ಎಂಬುದಾಗಿ ನೋಡುವಾಗ ಅದು ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುವುದಕ್ಕಾಗಿ ಕಟ್ಟಲ್ಪಡುತ್ತಾ ಇದೆ. ಅದು ಪೂರ್ತಿಯಾಗಲಿಲ್ಲವೆಂಬುದು ಇದರಿಂದ ತಿಳಿಯುತ್ತದೆ. ಇದರ ಕಟ್ಟಡದ ರೀತಿಯೂ ಭಿನ್ನವಾಗಿದೆ. ಅದು ಒಂದು ಕಲ್ಲನ್ನು ಇನ್ನೊಂದರ ಮೇಲೆ ನೇರವಾಗಿ ಇಟ್ಟು ಕಟ್ಟಲ್ಪಡುವುದಲ್ಲ. ಈ ದೇವಾಲಯ ಬೆಳೆಯುತ್ತಾ ಇದೆ. ದೇವರು ಪಾಪ ಅಪರಾಧಗಳಲ್ಲಿ ಸತ್ತ ಕಲ್ಲುಗಳನ್ನು ತೆಗೆದುಕೊಂಡು ಅದಕ್ಕೆ ಜೀವ ಕೊಡುತ್ತಿದ್ದಾನೆ. ತಿರುಗಿ ಹುಟ್ಟಿದ ಜೀವವುಳ್ಳ ಕಲ್ಲುಗಳು ಜೀವವುಳ್ಳ ದೇವಾಲಯವಾಗಿ ಕಟ್ಟಲ್ಪಡುತ್ತಾ ಇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ಸೊಲೊಮೋನನ ದೇವಾಲಯವನ್ನು ಸುತ್ತಿಗೆಗಳ ಶಬ್ದಗಳಿಲ್ಲದೆ ಕಟ್ಟಿದಂತೆ ಪವಿತ್ರಾತ್ಮನು ಪ್ರತಿಯೊಂದು ಸತ್ತಿರುವ ಪಾಪಿಯನ್ನು ಪುನರ್ಜನ್ಮ ಹಾಗೂ ದೀಕ್ಷಾಸ್ನಾನದ ಮೂಲಕ ಜೀವವುಳ್ಳ ದೇವಾಲಯದಲ್ಲಿ ಮೌನವಾಗಿ ಕೂಡಿಸುತ್ತಾ ಇದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು ಎಂಬುದಾಗಿ. ಪ್ರಿಯರೇ, ಅದು ಪರಿಶುದ್ಧ ದೇವಾಲಯವೆಂದು ಕರೆಯಲ್ಪಟ್ಟಿದೆ. ಅದು ಪರಿಶುದ್ಧವಾದದ್ದು, ಯಾಕಂದರೆ ಪರಿಶುದ್ಧಾತ್ಮನು ಅದರಲ್ಲಿ ವಾಸವಾಗಿರುತ್ತಾನೆ. ಪವಿತ್ರಾತ್ಮನ ದೀಕ್ಷಾಸ್ನಾನದ ಮೂಲಕ ರಕ್ಷಿಸಲ್ಪಟ್ಟ ಪಾಪಿಯು ಕರ್ತನಲ್ಲಿ ಇರಿಸಲ್ಪಡುತ್ತಾನೆ. ಪವಿತ್ರಾತ್ಮನು ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿಯೂ ವಾಸ ಮಾಡುತ್ತಾನೆ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರಾಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ದೇಹವಾಗಿರುವ ಸಭೆಯು ಒಂದು ವಾಸಸ್ಥಾನವಾಗಿದೆ, ಶಾಶ್ವತ ದೇವಾಲಯವಾಗಿದೆ. ದೇವರು ಆತ್ಮದಲ್ಲಿ ವಾಸವಾಗಿರುತ್ತಾನೆ. ವಿಶ್ವಾಸಿಗಳು ಆರಾಧನೆಗಾಗಿ ಒಂದು ಕಟ್ಟಡದೊಳಗೆ ಸೇರಿ ಬರುವಾಗ ಪವಿತ್ರಾತ್ಮನು ಅಲ್ಲಿ ಇರುತ್ತಾನೆ. ಈ ಅರ್ಥದಲ್ಲಿ ದೇವರು ಅಲ್ಲಿ ಇರುತ್ತಾನೆ. ಆದರೆ ಪ್ರತಿಯೊಬ್ಬ ವಿಶ್ವಾಸಿಯೂ ಆ ಕಟ್ಟಡದಿಂದ ಹೊರಹೋದಾಗ ದೇವರು ಅಲ್ಲಿಂದ ಹೋಗಿರುತ್ತಾನೆ. ಖಾಲಿ ದೇವಾಲಯದಲ್ಲಿ ದೇವರಿರುವುದಿಲ್ಲ. ಈ ದಿನಗಳಲ್ಲಿ ದೇವರು ವಿಶ್ವಾಸಿಗಳಲ್ಲಿ ವಾಸ ಮಾಡುತ್ತಾನೆ, ಹೊರತು ಕಟ್ಟಡಗಳಲ್ಲ. ದೇವರು ಕೈಯಿಂದ ಕಟ್ಟಿದ ಯಾವ ಕಟ್ಟಡದಲ್ಲಿಯೂ ವಾಸಿಸಲಿಲ್ಲವೆಂದು ಮೊದಲೇ ಹೇಳಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ದೇವಾಲಯವಾಗಿ ಸಭೆಯ ಉದ್ದೇಶವೇನೆಂದರೆ ದೇವರ ಪ್ರಸನ್ನತೆ ಹಾಗೂ ಮಹಿಮೆಯನ್ನು ಈ ಭೂಮಿಯಲ್ಲಿ ಪ್ರಕಟಿಸುವುದೇ ಆಗಿದೆ. ವಿಶ್ವಾಸಿಗಳು ಒಂದು ಸಭೆಯಲ್ಲಿ ಸೇರಿ ಬರುವಾಗ ಈ ಯುಗದಲ್ಲೂ ಕೂಡ ದೇವರು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ ಎಂಬ ಭಾವವು ಲೋಕಕ್ಕೆ ತಿಳಿಸಲ್ಪಡಬೇಕು. ಸಭೆ ಆರಾಧನೆಯಲ್ಲಿ ದೇವರನ್ನು ಕಾಣಬಹುದೆಂದು ಲೋಕವು ತಿಳುಕೊಳ್ಳಬೇಕು. ನನ್ನ ಪ್ರಶ್ನೆ ಏನೆಂದರೆ, ಆತನು ಆರಾಧನೆಯಲ್ಲಿ ಕಂಡುಬರುತ್ತಾನೋ? ದೇವರು ಅಲ್ಲಿದ್ದಾನೆಂಬುದು ಖಚಿತವಾದರೆ ಹೆಚ್ಚು ಜನರು ಸಭೆಯ ಕಡೆಗೆ ಆಕರ್ಷಿತರಾಗುತ್ತಾರೆಂದು ನನ್ನ ನಂಬಿಕೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿವರೆಗೆ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯವನ್ನು ಧ್ಯಾನ ಮಾಡುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆತನ ನಡೆಸುವಿಕೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಮುಂದಕ್ಕೆ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಸಭೆ ಒಂದು ಮರ್ಮವಾಗಿದೆ. ಮರ್ಮದ ವಿವರಣೆ, ಮರ್ಮದ ನಿರ್ವಚನೆ, ಜ್ಞಾನ ಶಕ್ತಿಗಳಿಗಾಗಿ ಪ್ರಾರ್ಥನೆ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈ ಪತ್ರಿಕೆಯ ಬೋಧನಾತ್ಮಕ ವಿಭಾಗದ ಕೊನೆಯ ಅಧ್ಯಾಯ ಇದಾಗಿದೆ. ಸಭೆಯು ಒಂದು ದೇಹವಾಗಿದೆ ಎಂದು, ಒಂದು ದೇವಾಲಯವಾಗಿದೆ ಎಂದು ನಾವು ಕಲಿತೆವು. ಈಗ ಸಭೆಯು ಒಂದು ಮರ್ಮವಾಗಿದೆ ಎಂದು ತಿಳಿದುಕೊಳ್ಳಲಿದ್ದೇವೆ. ಪ್ರಿಯರೇ, ಸಭೆಯು ಒಂದು ಮರ್ಮವಾಗಿದೆ ಎಂದು ಹೇಳುವಾಗ ಅದರ ಅರ್ಥವೇನೆಂದು ಆರಂಭಿಕ ಮಾತುಗಳನ್ನು ನಿಮಗೆ ತಿಳಿಸುತ್ತೇನೆ. ಮರ್ಮ ಎಂಬ ಪದವು ಆಧುನಿಕ ಮಾಟಮಂತ್ರಗಳಿಗೆ ಯಾವ ರೀತಿಯಿಂದಲೂ ಸಂಬಂಧಿಸಿದಲ್ಲ. ಈ ಅರ್ಥದಲ್ಲಿ ಮರ್ಮವೆಂದರೆ ಮೊದಲು ಪ್ರಕಟವಾಗಿರದಿದ್ದ, ಆದರೆ ಈಗ ತಿಳಿಸಲ್ಪಟ್ಟ ಸಂಗತಿಯಾಗಿದೆ. ಇಲ್ಲಿ ಅದು ಸಭೆಯಾಗಿದೆ. ಅದು ಹಳೆ ಒಡಂಬಡಿಕೆಯಲ್ಲಿ ಪ್ರಕಟಿಸಲ್ಪಟ್ಟಿಲ್ಲ, ಆದರೆ ಸಂಪೂರ್ಣವಾಗಿ ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಿಸಲ್ಪಟ್ಟಿದೆ. ಪ್ರಿಯರೇ, ಮೊಫತ್ ರವರು ಈ ಮರ್ಮ ಶಬ್ದವನ್ನು ದೈವಿಕ ರಹಸ್ಯ ಎಂಬುದಾಗಿ ಭಾಷಾಂತರಿಸಿದ್ದಾರೆ. ವೇಯ್ಮೌತ್ ಅವರು ಅದನ್ನು ಸತ್ಯ ಎಂದಿದ್ದಾರೆ. ನಾನು ದೈವಿಕ ರಹಸ್ಯ ಎಂಬುದನ್ನು ಹೆಚ್ಚು ಮೆಚ್ಚುತ್ತೇನೆ. ಪ್ರಿಯರೇ, ದೈವಿಕ ರಹಸ್ಯವೆಂದರೆ ಒಂದು ನಿರ್ದಿಷ್ಟ ಸಮಯದ ತನಕ ದೇವರು ಪ್ರಕಟಿಸದೇ ಇದ್ದ ಒಂದು ವಿಚಾರವಾಗಿದೆ. ಈಗ ಆತನು ಅದನ್ನು ಪ್ರಕಟಿಸಲು ಸಿದ್ಧವಾಗಿದ್ದಾನೆ. ಅದು ಕತೆಗಾರರು ತಮ್ಮ ಕತೆಗಳಲ್ಲಿ ಬರೆದಿರುವ ರಹಸ್ಯಕ್ಕೆ ಯಾವ ರೀತಿಯಿಂದಲೂ ಸಂಬಂಧಿಸಿದ್ದಾಗಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಸಮಯ ಮರ್ಮದ ಕುರಿತಾಗಿ ಈ ದಿನಗಳಲ್ಲಿ 2 ರೀತಿಯ ವಿಪರೀತವಾದ ಅಭಿಪ್ರಾಯಗಳಿರುತ್ತವೆ. ಈ ಅಭಿಪ್ರಾಯಗಳೇ ನನಗೊಂದು ಮರ್ಮವಾಗಿರುತ್ತದೆ. ಒಂದು ವಿಪರೀತ ಗುಂಪಿನವರು ಪೌಲನು ಹೇಳಿದ ಸ್ಪಷ್ಟವಾದ ಮಾತನ್ನು ಅಲಕ್ಷ್ಯ ಮಾಡುತ್ತಾರೆ. ಅದೇನೆಂದರೆ, ಸಭೆಯು ಹಳೆ ಒಡಂಬಡಿಕೆಯ ಒಂದು ಪ್ರಕಟಣೆಯಲ್ಲ ಎನ್ನುವುದು.
ಅವರು ಸಭೆಯನ್ನು ಇಸ್ರಾಯೇಲಿನ ಮುಂದುವರಿದ ಭಾಗವೆಂದು ಹೇಳುತ್ತಾರೆ. ಇದನ್ನು ಒಡಂಬಡಿಕೆಯ ದೈವಶಾಸ್ತ್ರವೆಂದು ಕರೆಯುತ್ತೇವೆ. ಪ್ರಿಯರೇ, ದೇವರು ಇಸ್ರಾಯೇಲ್ಯರಿಗೆ ಮಾಡಿದ ಎಲ್ಲ ವಾಗ್ದಾನಗಳನ್ನು ಅವರು ಸಭೆಗೆ ಅನ್ವಯಿಸುತ್ತಾರೆ. ದೈವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಹೀಗೆ ಹೇಳುತ್ತಾರೆ: ಈ ರೀತಿಯ ಒಡಂಬಡಿಕೆಯ ದೈವಶಾಸ್ತ್ರವನ್ನನುಸರಿಸುವವರು ಉಪಯೋಗಿಸುತ್ತಿದ್ದ ಸತ್ಯವೇದವನ್ನು ಡಾಕ್ಟರ್ ಹೆನ್ರಿ ಐರ್ನ್ಸೈಡ್ ಅವರು ಕೆಲ ವರ್ಷಗಳ ಹಿಂದೆ ನನಗೆ ತೋರಿಸಿದರು. ಹೊಸ ಒಡಂಬಡಿಕೆಯ ಪ್ರವಾದಿಗಳ ಪುಸ್ತಕಗಳಲ್ಲಿ ಕೆಲವರಲ್ಲಿ ಅವರು ಕೆಲವು ಅಧ್ಯಾಯಗಳನ್ನು ಸಭೆಗೆ ಆಶೀರ್ವಾದಗಳು ಎಂಬ ತಲೆಬರಹ ಬರೆದಿದ್ದರು. ಬೇರೆ ಕೆಲವು ಅಧ್ಯಾಯಗಳಲ್ಲಿ ಇಸ್ರಾಯೇಲರಿಗೆ ಶಾಪಗಳು ಎಂದು ತಲೆಬರಹ ಬರೆದಿದ್ದರು. ಅತ್ಯಂತ ಆಸಕ್ತಿಯ ವಿಚಾರವೆಂದರೆ ಸಭೆಗೆ ಎಲ್ಲ ಆಶೀರ್ವಾದಗಳು ಇದ್ದವು, ಶಾಪಗಳೆಲ್ಲವೂ ಇಸ್ರಾಯೇಲ್ಯರಿಗೆ ಇದ್ದವು. ಆದರೆ ಸತ್ಯಸಂಗತಿ ಏನೆಂದರೆ ಹಳೆ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟ ಎಲ್ಲ ಆಶೀರ್ವಾದಗಳು, ಶಾಪಗಳು ಇಸ್ರಾಯೇಲ್ಯರಿಗೆ ಅನ್ವಯಿಸುವುಗಳಾಗಿದ್ದವು. ಪ್ರೀತಿಯುಳ್ಳ ದೇವಜನರೇ, ಇನ್ನೊಂದು ಗುಂಪಿನವರು ಪೌಲನ ಕೆಲವು ಮಾತುಗಳಿಗೆ ಅತಿಯಾದ ಮಹತ್ವ ನೀಡುತ್ತಿದ್ದರು. ಮರ್ಮವನ್ನು ನನಗೆ ತಿಳಿಯಪಡಿಸಿದನು. ಕ್ರಿಸ್ತನ ಮರ್ಮದ ಕುರಿತ ನನ್ನ ಜ್ಞಾನ ಇತ್ಯಾದಿ ವಾಕ್ಯ ಭಾಗಗಳು ಮತ್ತು ಅವರು ಮರ್ಮವೆಂದರೆ ಪೌಲನಿಗೆ ಪ್ರಕಟವಾದ ವಿಶೇಷ ಸಂಗತಿಗಳನ್ನು ಹೇಳುತ್ತಿದ್ದರು. ಇದು ದೈವಿಕ ಇಚ್ಛೆಯ ಅತಿರೇಕತೆ ಎಂದು ಹೇಳಬಹುದು. ಇದರ ಫಲವಾಗಿ ಸಭೆಯ ಆರಂಭವನ್ನು ಪಂಚಾಶತಮ ದಿನದ ಬಳಿಕದ ಒಂದು ಸಮಯಕ್ಕೆ ನಿಗದಿಪಡಿಸುವ ಅಪಾಯಕಾರಿ ವಿಚಾರ ಬೆಳೆದು ಬಂತು. ಈ ವಿಚಾರವಾಗಿ ಅನೇಕ ದಿನಾಂಕಗಳು ಸೂಚಿಸಲ್ಪಟ್ಟವು. ಒಂದು ದಿನ ಅನನುಕೂಲವೆಂದು ಕಂಡಾಗ ಇನ್ನೊಂದು ದಿನವನ್ನು ಹೇಳಲಾಗುತ್ತಿತ್ತು. ಈ ರೀತಿಯ ಅತಿಯಾದ ಜ್ಞಾನವು ಆತ್ಮಿಕ ಅಹಂಭಾವಕ್ಕೆ ನಡೆಸಿತು. ಸಭೆಯು ಹಳೆ ಒಡಂಬಡಿಕೆಯಲ್ಲಿ ಪ್ರಕಟಗೊಂಡಿಲ್ಲವೆಂದು ನಾನು ಹೇಳುತ್ತೇನೆ ಮತ್ತು ಅದು ಪ್ರಕಟಿಸಲ್ಪಟ್ಟಾಗ ಆ ಪ್ರಕಟಣೆಯು ಪೌಲನಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಒಂದು ಸೆಮಿನರಿಯ ಅಧ್ಯಾಪಕರೊಬ್ಬರು ಸಭೆಯ ಆರಂಭವನ್ನು ಏದೇನ್ ತೋಟದಿಂದ ತೊಡಗಲು ಯತ್ನಿಸಿದ್ದರು. ಆದರೆ ಹಳೆ ಒಡಂಬಡಿಕೆಯಲ್ಲಿ ಸಭೆ ಇರುವುದಿಲ್ಲ. ಪಂಚಾಶತಮ ದಿನದಂದು ವಿಶೇಷ ಘಟನೆ ನಡೆಯಿತೆಂಬುದನ್ನು ಎಲ್ಲರೂ ಒಪ್ಪಲೇಬೇಕು. ಆ ದಿನದಲ್ಲಿ ಪವಿತ್ರಾತ್ಮನು ವಿಶ್ವಾಸಿಗಳ ಒಕ್ಕೂಟವನ್ನು ರಚಿಸಲು ಪ್ರಾರಂಭಿಸಿದನು. ಆತನು ಸಭೆಯನ್ನು ಈ ಲೋಕದಿಂದ ಮೇಲೆತ್ತುವ ತನಕಲ್ಲೂ ಈ ಕಾರ್ಯ ಮುಂದುವರಿಯುತ್ತಾ ಇರುತ್ತದೆ. ಪ್ರಿಯರೇ, ಆ ಬಿಡುಗಡೆಯ ದಿನಕ್ಕಾಗಿ ನಾವು ಪವಿತ್ರಾತ್ಮನಿಂದ ಮುದ್ರೆ ಹಾಕಲ್ಪಟ್ಟಿದ್ದೇವೆ. ಆ ದಿನದಲ್ಲಿ ನಾವು ಈ ಲೋಕದಿಂದ ತೆಗೆಯಲ್ಪಟ್ಟು ಕ್ರಿಸ್ತನಿಗೆ ಸಮರ್ಪಿತನಾಗುತ್ತೇವೆ. ಪಂಚಾಶತಮ ದಿನದ ಕುರಿತು ಹೀಗೆ ಹಗುರವಾಗಿ ಹಿಂದೆ ಮುಂದೆ ಹೋಗಲಾರದೆಂದು ನಾನು ಭಾವಿಸುತ್ತೇನೆ. ಆ ದಿವಸ ವಿಶೇಷ ಸಂಗತಿಯೊಂದು ಖಂಡಿತವಾಗಿ ನಡೆದಿದೆ ಮತ್ತು ಅದುವೇ ಸಭೆಯ ಸ್ಥಾಪನಾ ದಿನ, ಅಂದರೆ ಹುಟ್ಟಿದ ದಿನವಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ಮುಂದೆ ಸಾಗುತ್ತಿರುವಾಗ ನಮ್ಮ ನಂಬಿಕೆ ಏನಾಗಿದೆ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳೋಣವೇ? ನಾವು ವಿಶ್ವಾಸಿಗಳ ಒಕ್ಕೂಟದಲ್ಲಿ ಕ್ರಿಸ್ತನ ಸಭೆಯಾಗಿ ದೇವರ ವಾಕ್ಯದ ಬಲದಲ್ಲಿ ಆತ್ಮನ ನಡೆಸುವಿಕೆಯೊಂದಿಗೆ ಮುಂದೆ ಸಾಗುವವರು ಆಗಬೇಕು. ಒಂದು ವೇಳೆ ಹಾಗಿಲ್ಲದೇ ಇರುವುದಾದರೆ ಕೃಪಾ ಸಮಯದಲ್ಲಿ ನಮ್ಮನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ದೇವರಾತ್ಮನ ಬಲದಿಂದ ತುಂಬಿದವನಾಗಿ ವಾಕ್ಯಭರಿತರಾಗಿ ದೇವರು ತೋರಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ದಿನೇ ದಿನೇ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರಾತ್ಮನು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಾವು ಪರದೇಶದವರು, ದೇವರಿಂದ ದೂರ ಆದವರು ಆಗಿದ್ದೆವು. ಆದರೆ ಕ್ರಿಸ್ತನ ಮೂಲಕ ದೇವರಿಗೆ ಸಮೀಪಸ್ಥರಾದೆವು. ಕ್ರಿಸ್ತನ ದೇಹವೆಂಬ ಸಭೆಯ ಅಂಗಗಳಾಗಿರುವ ನಾವು ಆತ್ಮ ಸಂಬಂಧವಾದ ಮಂದಿರವಾಗಿ ಕಟ್ಟಲ್ಪಡುತ್ತಾ ದೇವರನ್ನು ಆತ್ಮೀಯವಾಗಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸೋಣ. ಇತರರಿಗೂ ದೇವರ ಪ್ರೀತಿಯನ್ನು ಹಂಚೋಣ. ಬನ್ರಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಕರ್ತನೆ, ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸ್ತಾ ಬರ್ತಾ ಇದ್ದಿ. ಪ್ರತಿದಿನ ದೇವರ ವಾಕ್ಯಗಳನ್ನು ಕೇಳುವಂತೆ ನೀನು ಕೃಪೆ ಮಾಡ್ತಾ ಇದ್ದಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಗಳು ನಿಜವಾಗಲೂ ನಮ್ಮ ಕಾಲಿಗೆ ದೀಪವಾಗಿತ್ತು, ಮಾರ್ಗಕ್ಕೆ ಬೆಳಕನ್ನು ನೀಡುವಂಥ ನಿನ್ನ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಹೌದು ಕರ್ತನೆ, ಸಭೆಯಾಗಿ ನಾವು ಕಟ್ಟಲ್ಪಡಬೇಕು ಎಂಬುದು ನಿನ್ನ ಆಶೆ ಉಂಟು. ನಮ್ಮ ಬಾಂಧವರನ್ನು ಆಶೀರ್ವದಿಸು. ಅವರ ಜೀವಿತಗಳು ಕ್ರಿಸ್ತ ಯೇಸುವಿನಲ್ಲಿ ಕಟ್ಟಲ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಬೇಕೆಂದು ಯೇಸುವಿನ ಸುಮಧುರವಾದ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್.
ಪ್ರಿಯ ವೀಕ್ಷಕರೇ, ಇಂದಿನ ಅಧ್ಯಯನದಲ್ಲಿ ನೀವು ಹೊಂದಿಕೊಂಡಂಥ ಆಶೀರ್ವಾದಗಳನ್ನು ನಮ್ಮ ಮೊಬೈಲ್ ಸಂಖ್ಯೆಗೆ ಅಂದರೆ 9845616412 ಈ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿರಿ. ಈ ಸೇವೆಯನ್ನು ಬೆಂಬಲಿಸಿರಿ. ಕರ್ತನ ಕೃಪೆಯು ನಿಮ್ಮ ಸಂಗಡ ಸದಾ ಇರಲಿ.